ತತ್ವಮಸಿ ಚಾನಲ್ಗೆ ನಿಮ್ಮ ವೆಂಕಟರಾಘವನ್ ಮಾಡುವ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ. ನಾವು 2025 ವಿಚಾರವಾಗಿ ಮಾತಾಡ್ತಾ 2025ರಲ್ಲಿ ಕುಜನ ಆಧಿಪತ್ಯದಲ್ಲಿ, ಕುಜ ಅಂದರೆ ಮಿಲ್ಟ್ರಿ, ವಾಹನ, ಇಂಡಸ್ಟ್ರೀಸ್, ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಸ್, ಹೊಸ ಆವಿಷ್ಕಾರಗಳು, ಮೆಡಿಸಿನ್ ರಂಗದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ನಡೀತಕ್ಕಂಥ ವರ್ಷ ಇದು. ನಾವು 2020-20ರಲ್ಲಿ ನೋಡಿದ್ವಿ, ಕರೋನಾದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದ್ವಿ. ಯಾಕಂದರೆ ಬಂದಿರತಕ್ಕಂಥ ಕಾಯಿಲೆಗಳನ್ನು ಡಿಟೆಕ್ಟ್ ಮಾಡೋದಕ್ಕೆ ಎಷ್ಟೋ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ. ಇಂಥದನ್ನೆಲ್ಲ ಸರಿತೂಗಿಸೋದಕ್ಕೆ 2025 ಒಳ್ಳೆಯ ವರ್ಷ. ಯಾಕಂದರೆ 9ನೇ ಸಂಖ್ಯೆ ಕೆಮಿಕಲ್ ಇಂಜಿನಿಯರಿಂಗ್, ಮೆಡಿಕಲ್ ಇಂಜಿನಿಯರಿಂಗನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಈಗ ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥ ಸಂಖ್ಯೆ, ಆ ಸಂಖ್ಯೆಯಲ್ಲಿ ಹುಟ್ಟಿರೋರು ಇದನ್ನೆಲ್ಲ ಅಚೀವ್ ಮಾಡೋದಕ್ಕೆ ತುಂಬ ಅರ್ಹರು. ಈ ನಂಬರ್ 6ನೇ ನಂಬರ್. 6ನೇ ನಂಬರ್ ಅಂದರೆ ಎಲ್ಲರಿಗೂ ಪ್ರೀತಿನೇ. ಯಾಕಂದರೆ ಇದು ಪ್ರೀತಿ, ಪ್ರೇಮ, ಸ್ನೇಹ, ಶಾಂತಿಯನ್ನು ಕೊಡ್ತಕ್ಕಂಥ ನಂಬರು. ಈ 6, 15, 24ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು, ಅಥವಾ ನಿಮ್ಮ ಡೇಟ್ ಆಫ್ ಬರ್ತು ಮಂತ್ ಇಯರ್ ಸೇರಿಸಿದ್ರೆ 6 ಬರೋರು, ಅಥವಾ ನಿಮ್ಮ ಡೇಟ್ ಆಫ್ ಬರ್ತು ಮಂತ್ಗೆ 2025 ಸೇರಿದರೆ 6ನೇ ನಂಬರ್ ಯಾರಿಗೆ ಬರುತ್ತೋ ಪರ್ಸ್ನಲ್ ಇಯರ್, ಅವರಿಗೆ ಅನ್ವಯಿಸುವ ಹಾಗೆ ಈಗ ನಾವು ಮಾತಾಡ್ತಾ ಇದ್ದೀವಿ. ಈ 6ನೇ ಸಂಖ್ಯೆ ಮೆಡಿಕಲ್ಗೆ ಸಂಬಂಧಿಸಿರ್ತಕ್ಕಂಥದ್ದು, ಕೆಮಿಕಲ್ಸ್ಗೆ ಸಂಬಂಧಿಸಿರ್ತಕ್ಕಂಥದ್ದು, ಹೋಟೆಲ್ಗೆ ಸಂಬಂಧಿಸಿರ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಶುಶ್ರೂಷೆ ಮಾಡ್ತಕ್ಕಂಥವ್ರು, ಡಾಕ್ಟ್ರು, ನರ್ಸಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಇವು 9ನೇ ಸಂಖ್ಯೆ ಎಕ್ವಿಪ್ಮೆಂಟ್ಸ್ಗೆ ಸಂಬಂಧಿರೋರಾಗಿರೋದ್ರಿಂದ 2025ರಲ್ಲಿ ಹೊಸ ಹೊಸ ಎಕ್ವಿಪ್ಮೆಂಟ್ಸ್, ಹೊಸ ಹೊಸ ಯಂತ್ರೋಪಕರಣಗಳನ್ನು ಇನ್ವೆನ್ಷನ್ ಮಾಡೋದಕ್ಕೆ ಒಳ್ಳೆಯ ವರ್ಷ ಇದು. ಬಂದಿರತಕ್ಕಂಥ ಉಪದ್ರವಗಳನ್ನು ಎಂಡ್ ಮಾಡೋದಕ್ಕೆ ಕೊನೆ ನಂಬರ್ ಆಗಿರ್ತಕ್ಕಂಥ 9ನೇ ವರ್ಷ ತುಂಬ ಸಹಾಯಕಾರಿ. ಅದರಿಂದ ಈ 6ನೇ ಸಂಖ್ಯೆಯವರು ನಿರಂತರವಾಗಿ ಕೃಷಿ ಮಾಡಿದ್ರಿ. 6ನೇ ಸಂಖ್ಯೆಯವರಿಗೆ ಸಕ್ಸಸ್ ಅನ್ನೋದು ಅಷ್ಟು ಸುಲಭವಾಗೇನಿಲ್ಲ, ಆದರೆ ಶ್ರಮೆ ಪಟ್ಟಿದ್ರೆ ಈ ವರ್ಷ ಸಕ್ಸಸ್ ಇದೆ. ಯಾಕಂದರೆ 6 ಜಲಸಂಖ್ಯೆ ಆಗಿದರೆ 9 ಅಗ್ನಿ ಸಂಖ್ಯೆ. ಆದರೆ ಈ 6 ಮತ್ತು 9ನಲ್ಲಿ ಒಂದು ಫ್ರೆಂಡ್ಶಿಪ್ ಇದೆ. ಒಂದು ಹುಡುಗಿಯ ಜಾತಕದಲ್ಲಿ ಈ 9ನೇ ನಂಬರ್ ಅಥವಾ ಕುಜನನ್ನು ಹಸ್ಬೆಂಡ್ ಅಂತ ಕರಿತೀವಿ. ಅದೇ ಹುಡುಗನ ಜಾತಕದಲ್ಲಿ ಈ 6ನೇ ನಂಬರ್ ಅಥವಾ ಶುಕ್ರನನ್ನು ವೈಫ್ ಅಂತ ಕರಿತೀವಿ. ಅಂದರೆ ಇದು ವೈಫ್ ಆ್ಯಂಡ್ ಹಸ್ಬೆಂಡ್ ರಿಲೇಷನ್ಶಿಪ್ ಇರ್ತಕ್ಕಂಥದ್ದು. ವೈಫ್ ಆ್ಯಂಡ್ ಹಸ್ಬೆಂಡಲ್ಲಿ ಸಣ್ಣ ಪುಟ್ಟ ಜಗಳ ಬಂದು ಬೆಳಗ್ಗೆ ಕಿತ್ತಾಡಿದ್ರು ರಾತ್ರಿ ಒಂದಾಗ್ತಾರೆ. ಅಂದರೆ ಇಬ್ಬರಲ್ಲಿ ಒಂದು ಕೆಮಿಸ್ಟ್ರಿ ಚೆನ್ನಾಗಿರುತ್ತೆ. ಅದಕ್ಕಾಗಿ ಈ 6ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು, ಡ್ರೈವರ್ ನಂಬರ್ 6 ಆಗಿರೋರು, ಕಂಡಕ್ಟರ್ ನಂಬರ್ 6 ಆಗಿರೋರು, ಪರ್ಸ್ನಲ್ ಇಯರ್ 6 ಆಗಿರ್ತಕ್ಕಂಥವರು, ಈ ವರ್ಷ ನೀವು ಕೃಷಿ ಮಾಡಿದರೆ ಹೊಸ ಹೊಸ ವಿಧಾನಗಳನ್ನು, ಹೊಸ ಹೊಸ ಎಕ್ವಿಪ್ಮೆಂಟ್ಸ್, ಹೊಸ ಹೊಸ ಯಂತ್ರೋಪಕರಣಗಳನ್ನು ನೀವು ಆವಿಷ್ಕಾರ ಮಾಡ್ತೀರಿ. ಎಕ್ಸ್ಪೆಷಲಿ ವೈದ್ಯಕೀಯ ರಂಗಕ್ಕೆ ನಿಮ್ಮ ಕೊಡುಗೆ ಅಪಾರವಾಗಿ ಸಿಗ್ತಕ್ಕಂಥ ವರ್ಷ. ಈ ವರ್ಷವನ್ನು ನೀವು ಸದ್ಬಳಕೆ ಮಾಡಿಕೊಂಡಿದ್ರೆ ನಿಮಗೂ ಕೀರ್ತಿ ಸಿಕ್ಕತ್ತೆ, ನಿಮ್ಮ ಎತ್ತ ತಂದೆ ತಾಯಿಗಳಿಗೂ ಕೀರ್ತಿ ಸಿಕ್ಕತ್ತೆ, ದೇಶಕ್ಕೆ ಕೂಡ ಕೀರ್ತಿ ಸಿಕ್ಕತ್ತೆ. ಅದರಿಂದ ನಿರಂತರವಾಗಿ ಕೃಷಿ ಮಾಡಿ ಈ 6ನೇ ಸಂಖ್ಯೆಯಲ್ಲೂ ಅಡಚಣೆಗಳು ಬಂದಿದ್ದನ್ನು ಅಧಿಗಮಿಸಿ ನಿಮ್ಮ ಶಕ್ತಿ ಸಾಮರ್ಥ್ಯಗಳಿಂದ ಹಾರ್ಡ್ ವರ್ಕ್ ಮಾಡಿ ನೀವು ಮುಂದುವರಿಯಿರಿ. ಅದೇ ರೀತಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಿರ್ತಕ್ಕಂಥವರು ಕೂಡ ಇದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶ ಇರ್ತಕ್ಕಂಥ ವರ್ಷ. ಒಂದು ಕಡೆ ಕೂತ್ಕೊಂಡು ಗಂಡ ಹೆಂಡತಿ ತಿಮ್ಮಲ್ಲಿರ್ತಕ್ಕಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ವಿರೋಧ ಭಾವನೆಗಳನ್ನು ಕೂತ್ಕೊಂಡು ಪಕ್ಕಕ್ಕಿಟ್ಬಿಟ್ಟು ಒಂದು ಸ್ನೇಹಮಯವಾದಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡಿಕೊಳ್ಳೋದಕ್ಕೆ. ಯಾಕಂದರೆ ಶುಕ್ರ ಅಂದ್ರೇ ಪ್ರೀತಿ. ಅದರಿಂದ ಪ್ರೀತಿಯನ್ನು ನೀವು ಹಂಚ್ತಾ ಬಂದಿದ್ದರೆ ಪ್ರೀತಿ ಕೂಡ ನಿಮ್ಗೆ ಸಿಕ್ಕತ್ತೆ. ವಿರೋಧಿಗಳಿಗೆ ಕೂಡ ನೀವು ಸಹಾಯ ಮಾಡಿದರೆ ವಿರೋಧಿಗಳು ಕೂಡ ನಿಮ್ಮ ಸ್ನೇಹಿತರಾಗಿಬಿಡ್ತಾರೆ. ಅದಕ್ಕಾಗಿ ಈ 6ನೇ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ಇದು ತುಂಬ ಅದ್ಭುತ ವರ್ಷ. ಮಿಶ್ರ ಫಲಗಳಿದ್ದರೂ ಕೂಡ ಒಂದು ಗುರಿ ಇಟ್ಕೊಂಡು ನೀವು ಮುಂದುವರೆದರೆ ಈ ವರ್ಷ ಎಕ್ಸಲೆಂಟ್ ರಿಸಲ್ಟ್ಸ್ ಇರುತ್ತೆ. ಈ 6ನೇ ಸಂಖ್ಯೆಯವರು ಹೆಚ್ಚಾಗಿ ಸ್ವಲ್ಪ ಬಿಳಿ ಬಣ್ಣಗಳನ್ನು ಯೂಸ್ ಮಾಡಿ. 6ನೇ ಸಂಖ್ಯೆಯವರು ಹೆಚ್ಚಾಗಿ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ, ಪರಶುರಾಮರನ್ನ ಆರಾಧನೆ ಮಾಡಿ. ನಿಮಗೆ ಒಳ್ಳೆಯ ಫಲಗಳನ್ನು ಸಿಕ್ಕಬೇಕಂದ್ರೆ ನಿರಂತರವಾಗಿ ಈ ವರ್ಷ ಲಕ್ಷ್ಮೀ ನರಸಿಂಹಸ್ವಾಮಿ ಧ್ಯಾನವನ್ನು ಮಾಡ್ತಾ ಬನ್ನಿ. ಲಕ್ಷ್ಮೀ ನರಸಿಂಹಸ್ವಾಮಿ ಅನುಗ್ರಹಣೆಯಿಂದ ನಿಮಗೆ ಬಂದಿರತಕ್ಕಂಥ ಎಲ್ಲ ಅಡಚಣೆಗಳು ನಿವಾರಣೆಯಾಗಿ ನೀವು ಅತ್ಯುತ್ತಮ ಫಲಗಳನ್ನು ಪಡ್ಕೊಂಡು ನೀವು ಸಕ್ಸಸ್ಫುಲ್ಲಾಗಿ ಈ ವರ್ಷ ಆಚೆ ಬರ್ಬೋದು. ಎಕ್ಸ್ಪೆಷಲಿ ಫಾರ್ ಮ್ಯಾರೇಜ್ ರಿಲೇಟೆಡ್
ಮ್ಯಾರೇಜ್ ಅಂದರೆ ಗಂಡ ಹೆಂಡತಿಯಲ್ಲಿರ್ತಕ್ಕಂಥ ವಿಭೇದಗಳನ್ನು, ಭಿನ್ನಾಭಿಪ್ರಾಯಗಳನ್ನು ನೀವು ಸರಿಪಡಿಸ್ಕೊಳ್ಳೋದಕ್ಕೆ ಇದು ಅನುಕೂಲವಾದಂಥ ವರ್ಷ. ಹಾಗೆ ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದರೆ ಸಂತಾನ ಕೂಡ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಸಂತಾನ ಯಾರಿಗೆ ಡಿಲೇ ಆಗ್ತಾ ಇದೆಯೋ ಅವರು ಕೂಡ ಸಂತಾನ ಪಡ್ಕೊಳ್ಳೋದಕ್ಕೆ ಇದು ಒಳ್ಳೆಯ ವರ್ಷ. ಹಾಗಾಗಿ ಸ್ನೇಹಿತರೆ, ನಿಮಗೆ ಮನಸ್ಸು ಮಾಡಿದರೆ ಒಳ್ಳೆಯ ವರ್ಷ, ಮನಸ್ಸು ಮಾಡಿಲ್ಲ ಅಂದರೆ ನಿಮಗೆ ಕೆಟ್ಟದ್ದು ವರ್ಷ. ಸಮಸ್ಯೆಗಳನ್ನು ಫೇಸ್ ಮಾಡಿದ್ರೆ ನಿಮಗೆ ಸಕ್ಸಸ್ಫುಲ್ ಇಯರ್, ಸಮಸ್ಯೆಗಳಿಂದ ಓಡೋಗಿದರೆ ನಿಮಗೆ ಬ್ಯಾಡ್ ಇಯರ್. ಸ್ನೇಹಿತರೆ, ನಾನು ಹೇಳಿರ್ತಕ್ಕಂಥ ಈ ಚಿಕ್ಕ ಉಪಾಯಗಳ ಜೊತೆಗೆ ನಿರಂತರವಾಗಿ ಸ್ತೋತ್ರ ಮಂತ್ರಗಳನ್ನು, ಭಗವಂತನ ಧ್ಯಾನವನ್ನು ಮಾಡ್ತಾ, ಗುರು ಹಿರಿಯರಲ್ಲಿ ನಂಬಿಕೆ, ಗೌರವ, ಅವರ ಆಶೀರ್ವಾದಗಳನ್ನು ಪಡ್ಕೊಂಡು, ಗುರು ಹಿರಿಯರಲ್ಲಿ ಭಕ್ತಿ ವಿನಮ್ರತೆಗಳನ್ನು ತೋರಿಸಿ ಭಗವಂತನಲ್ಲಿ ಅನನ್ಯವಾದ ಭಕ್ತಿಯನ್ನು ನೀವು ಇಟ್ಕೊಂಡಿದ್ದಾಗಿದ್ದರೆ 2025 ನಿಮಗೆ ಸಕ್ಸಸ್ಫುಲ್ ಇಯರ್. ಸ್ನೇಹಿತರೆ, ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ. ನಾನು ವೆಂಕಟರಾಘವನ್ ನಿಮ್ಮಿಂದ ಬಿಡುಗಡೆಯನ್ನು ತಗೊಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.